ಅವನ ಸತ್ಯತನದ ಮಾತಿಗೆ ಬೆಲೆ ಸಿಕ್ಕಿತು. ಎಲ್ಲ ಜನರು ಅವನಿಗೆ ಅಳುಕುವಂತಾಯಿತು. ಇವನೊಬ್ಬ ಸಿದ್ಧಿ ಪುರುಷನು. ವಿದ್ಯೆ ಕಲಿಸುವ ಗುರುಗಳಿಗೆ ತಿಳಿಯಿತು. ಶಾಲೆಯಲ್ಲಿ ಇವನ ಕೀರ್ತಿ ಬೆಳೆಯಿತು. ಇವನ ಮಾತಿಗೆ ಗುರುಗಳೆಲ್ಲರೂ ಅಳುಕುವಂತಾಯಿತು. ಈ ಬಸವಣ್ಣ ಎಲ್ಲರಿಗೂ ಬೇಕಾದವನಾಗಿದ್ದನು. ಈ ಬಾಗೇವಾಡಿಯ ಪಟ್ಟಣದಲ್ಲಿ ಬಸವಣ್ಣನು ದಿನಕ್ಕೊಂದು ಚಂದವಂತೆ ಗೆಳೆಯರ ಜೊತೆಗೆ ಅಂಗಳದಲ್ಲಿ ಆಟವನ್ನು ಆಡುತ್ತಾ ದಿನವೊಂದು ಕಳೆದಂತೆ ದೊಡ್ಡವನಾಗುತ್ತಾನೆ. ಆಗ ಬಸವಣ್ಣನ ತಾಯಿ ತಂದೆಗೆ ನಮ್ಮ ಬಸವಣ್ಣ ದೊಡ್ಡವನಾದ, ಇವನಿಗೆ ನಾವು ಮುಂಜಿಯನ್ನು ಮಾಡಿಸಬೇಕು. ಆದರೆ ಈ ಬಸವಣ್ಣನ ತಂದೆ ತಾಯಿ ಇವರು ಬ್ರಾಹ್ಮಣ ಕುಲದವರಾಗಿದ್ದರು. ಅದಕ್ಕಾಗಿ ಆ ಬಸವಣ್ಣನಿಗೆ ಮುಂಜಿಯನ್ನು ಮಾಡಿಸಬೇಕೆಂದು ವಿಚಾರವನ್ನು ಮಾಡುತ್ತಾರೆ. ಆಗ ಬಸವಣ್ಣನ ತಂದೆ ತಾಯಿ ತಮ್ಮ ಬಂಧು ಬಳಗದವರು ಬ್ರಾಹ್ಮಣ ಕುಲದವರಿಗೆ ಎಲ್ಲರಿಗೂ ಅಡ್ಡಾಡಿ ಮನೆಗೆ ಹೋಗಿ ಹೇಳಿ ಬರುತ್ತಾರೆ, ನಮ್ಮ ಬಸವಣ್ಣನ ಮುಂಜಿಯನ್ನು ಮಾಡಬೇಕು, ನೀವು ಎಲ್ಲರೂ ನಮ್ಮ ಮನೆಗೆ ಬರಬೇಕು ಎಂದು ಹೇಳಿ ಬರುತ್ತಾರೆ. ಆಗ ಬಸವಣ್ಣನ ತಂದೆ ತಾಯಿ ಮನೆಗೆ ಬಂದ ಮೇಲೆ ಎಲ್ಲ ಬ್ರಾಹ್ಮಣ ಹಿರಿಯರು ಆ ಮಾದರಸನ ಮನೆಗೆ ಬರ್ತಾರೆ. ಮಾದರಸನ ಮನೆಗೆ ಬಂದು ಕುಳಿತುಕೊಂಡು ಆ ಬಸವಣ್ಣನ ಮುಂಜಿಯನ್ನು ಮಾಡುವುದನ್ನು ಮಾತನಾಡುತ್ತಾರೆ. ಎಲ್ಲ ಹಿರಿಯರು ಮಾದಲಾಂಬಿಕೆ ಮಾದರಸನ ಮುಂದೆ ಹೇಳುತ್ತಾರ, ನಿಮ್ಮ ಬಸವಣ್ಣನನ್ನು ತಲೆಯನ್ನು ಬೋಳಿಸಬೇಕು ಮತ್ತು ಜನಿವಾರವನ್ನು ಹಾಕಬೇಕು, ಹೋಮವನ್ನು ಮಾಡಿಸಬೇಕು ಎಂದು ಎಲ್ಲ ಹಿರಿಯರು ಹೇಳುತ್ತಾರೆ. ಆಗ ಬಸವಣ್ಣ ಅದೇ ಜನರಲ್ಲಿ ಕುಳಿತುಕೊಂಡಿರ್ತಾನ. ಆಗ ಇವರ ಮಾತನ್ನು ಕೇಳಿ ಅವನಿಗೆ ಬಹಳ ಸಿಟ್ಟು ಬಂದು ಬಿಡುತ್ತೈತಿ. ಆಗ ಬಸವಣ್ಣ ಎದ್ದು ನಿಂತು, ನೀವು ಯಾರು ನನ್ನ ಮುಂಜಿಯನ್ನು ಮಾಡುವುದು ಬೇಕಾಗಿಲ್ಲ, ನೀವು ತಲೆ ಬೋಳಿಸುವುದು ಬೇಕಾಗಿಲ್ಲ, ಜನಿವಾರ ಹಾಕುವುದು ಬೇಕಾಗಿಲ್ಲ, ಹೋಮವನ್ನು ಮಾಡಿಸುವುದು ಬೇಕಾಗಿಲ್ಲ. ಇವು ಯಾವುವು ನನಗೆ ನಂಬಿಕೆ ಇಲ್ಲ. ನನಗೆ ಶಿವನು ಕೊಟ್ಟ ಲಿಂಗ ದೀಕ್ಷೆ ಒಂದೇ ಸಾಕು. ನಾನು ಪೂಜೆಯನ್ನು ಮಾಡಿಕೊಂಡು ಹೋಗುತ್ತೇನೆ. ನಾನು ಲಿಂಗವಂತನಾಗಿ ಲಿಂಗ ದೀಕ್ಷೆಯನ್ನು ಎಲ್ಲವನ್ನು ಪೂಜೆಯೊಳಗ ನಾನು ಬೆರೆತುಕೊಂಡು ಹೋಗುತ್ತೀನಿ. ನೀವೇನು ನನಗೆ ಮಾಡಿಸುವುದು ಬೇಕಾಗಿಲ್ಲ ಅಂತ ಹೇಳಿ ಆ ಎಲ್ಲ ಹಿರಿಯರ ಮುಂದ ಎದ್ದು ನಿಂತುಕೊಂಡು ಹೇಳಿಬಿಡ್ತಾನ. ಆಗ ಆ ಬ್ರಾಹ್ಮಣರೆಲ್ಲರೂ ಹಿರಿಯರು ಇವನ ಮಾತನ್ನು ಕೇಳಿ ಅವರಿಗೆ ಬಹಳ ಮನಸ್ಸಿನೊಳಗ ಕೆಟ್ಟ ಅನಿಸಿ ಬಿಡುತ್ತೈತಿ. ಇವ ಬಸವಣ್ಣ ನಮಗೆ ಎಂತ ಮಾತನ್ನು ಹೇಳಿಬಿಟ್ಟ, ಇವನು ಲಿಂಗ ದೀಕ್ಷೆಯನ್ನು ಮಾಡಿಸಿಕೊಂಡು ಲಿಂಗವನ್ನು ಕಟ್ಟಿಸಿಕೊಂಡು ನಮ್ಮ ಜಾತಿಯನ್ನು ಕೆಡಿಸಿಬಿಟ್ಟ, ನಮ್ಮ ಕುಲವನ್ನು ಕೆಡಿಸಿಬಿಟ್ಟ ಅಂತ ಹೇಳಿ ಆ ಮಾದರಸನ ಮನೆಯ ಮಾದಲಾಂಬಿಕೆ ಮಾದರಸನಿಗೆ ಆ ಬಹಿಷ್ಕಾರವನ್ನು ಹಾಕಿ ಎಲ್ಲ ಹಿರಿಯರು ತಮ್ಮ ತಮ್ಮ ಮನೆಗೆ ಹೋಗಿಬಿಡುತ್ತಾರೆ. ಆಗ ಮಾದಲಾಂಬಿಕೆ ಬಸವಣ್ಣನನ್ನು ಕೇಳುತ್ತಾಳ, ನೀನು ಮನೆಗೆ ಬಂದ ಹಿರಿಯರಿಗೆ ಈ ರೀತಿಯಾಗಿ ಮಾತನಾಡಬಾರದಾಗಿತ್ತು. ಅವರು ಮನಸ್ಸಿನೊಳಗ ಎಂತ ಸಮಸ್ಯೆಯನ್ನು ಬೇಡಿಕೊಂಡು ನಿನ್ನನ್ನು ಕುಲದಿಂದ ಹೊರಗೆ ಇಡ್ತೀವಿ ಅಂತ ಹೇಳಿ ನಮಗೆ ಬಹಿಷ್ಕಾರ ಹಾಕಿ ಹೋಗಿಬಿಟ್ರು. ನೀನು ಈ ರೀತಿ ಅವರಿಗೆ ಮಾತನಾಡಿದ್ದು ತಪ್ಪೆಂದು ಆ ಬಸವಣ್ಣನ ತಾಯಿ ಬಸವಣ್ಣನಿಗೆ ಹೇಳ್ತಾಳ. ಆಗ ಬಸವಣ್ಣ ತಾಯಿಗೆ ಹೇಳ್ತಾನ,
ನಾನು ಮುಂಜಿಯನ್ನು ಮಾಡಿಸಿಕೊಳ್ಳುವುದಿದ್ದರೆ ಏನಾಯಿತು? ಈ ವರ್ಷ ನಾವು ಮನೆಯೊಳಗೆ ಹಿರಿಯರನ್ನು ಮಾಡುತ್ತೀವಿ ಅಲ್ಲ, ಆವಾಗ ನಮ್ಮ ಕುಲ ಬಾಂಧವರೆಲ್ಲರನ್ನು ಕರೆಸಿ ಅವರೆಲ್ಲರನ್ನು ಊಟವನ್ನು ಮಾಡಿಸಿ ಕಳಿಸೋಣ ಅಂತ ಹೇಳಿ ಬಸವಣ್ಣ ತಾಯಿ ತಂದೆಯ ಮುಂದೆ ಹೇಳ್ತಾನ. ಆಗ ಬಸವಣ್ಣನ ತಾಯಿ ತಂದೆಗೆ ಸಂತೋಷವಾಗುತ್ತೈತಿ. ಆಗ ದಿನವೂ ಕಳೆದಂತೆ ಮನೆಯಲ್ಲಿ ವರ್ಷದ ಹಿರಿಯರನ್ನು ಮಾಡುವ ದಿವಸ ಬರ್ತೈತಿ. ಆಗ ಬಸವಣ್ಣನಿಗೆ ತಾಯಿ ತಂದೆ ಹೇಳ್ತಾರ, ನಾಳೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಹಿರಿಯರನ್ನು ಮಾಡುತ್ತೀವಿ, ನಾವು ನಮ್ಮ ಕುಲ ಬಾಂಧವರಿಗೆ ಎಲ್ಲರಿಗೂ ಹೋಗಿ ಹೇಳಿ ಬರ್ತೀವಿ ಅಂತ ಹೇಳಿ ಊರೊಳಗ ಎಲ್ಲರ ಮನೆಯಲ್ಲಿ ಅಡ್ಡಾಡಿ ನಾಳೆ ನಾವು ಹಿರಿಯರನ್ನು ಮಾಡುತ್ತೀವಿ, ನಮ್ಮ ಮನೆಗೆ ನೀವು ಊಟಕ್ಕೆ ಬರಬೇಕು ಎಂದು ಆ ಎಲ್ಲ ಹಿರಿಯರಿಗೆ ಹೇಳಿ ಬರ್ತಾರೆ. ಆಗ ಎಲ್ಲ ಹಿರಿಯರು ಊಟಕ್ಕೆ ಬರೋದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಆಗ ಬಸವಣ್ಣನ ತಾಯಿ ಮನೆಗೆ ಬಂದು ಬಸವಣ್ಣನಿಗೆ ಹೇಳುತ್ತಾಳ, ಬೆಳಗಿನ ಜಾವದಲ್ಲಿ ಬಸವಣ್ಣನಿಗೆ ಹೇಳ್ತಾಳ, ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಎಲ್ಲ ಬೀಗರು ಬರ್ತಾರ, ನೀನು ಹಾಲಿನ ಕೀರವನ್ನು ಮಾಡಲಿಕ್ಕೆ ಆಕಳ ಹಾಲನ್ನು ತೆಗೆದುಕೊಂಡು ಬಾ ಅಂತ ಬಸವಣ್ಣನಿಗೆ ತಾಯಿ ಹೇಳ್ತಾಳ. ಆಗ ಬಸವಣ್ಣ ಒಳಗೆ ಹೋಗಿ ಒಂದು ತಾಮ್ರದ ಕೊಡವನ್ನು ತೆಗೆದುಕೊಂಡು ಬರ್ತಾನ. ತಾಮ್ರದ ಕೊಡವನ್ನು ತೆಗೆದುಕೊಂಡು ಬಂದು ಆ ಆಕಳ ಹಾಲನ್ನು ತರಲಿಕ್ಕೆ ಹೊರಡ್ತಾನ. ಆಗ ತಾಯಿ ಬಸವಣ್ಣನಿಗೆ ಹೇಳ್ತಾಳ, ನೀನು ಹಾಲನ್ನು ತೆಗೆದುಕೊಂಡು ಬರುವುದರೊಳಗಾಗಿ ನಾ ಅಡಿಗೆ ಎಲ್ಲ ಸಿದ್ಧತೆಯನ್ನು ಮಾಡುತ್ತೀನಿ, ನೀನು ಹಾಲನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾಳ. ಆಗ ಬಸವಣ್ಣ ಆ ತಾಮ್ರದ ಕೊಡವನ್ನು ತೆಗೆದುಕೊಂಡು ಆ ಊರು ಹೊರಗೆ ಹೋಗುತ್ತಾನ. ಊರ ಹೊರಗೆ ದಾರಿ ಹಿಡಿದು ಹೋಗುವಾಗ ನಿನ್ನೆಯಂತೆ ಒಂದು ಆಕಳ ಊರಲ್ಲಿ ಸತ್ತು ಬಿದ್ದಿರುತ್ತೈತಿ. ಆ ಆಕಳನ್ನು ಊರವರು ಅದನ್ನು ಹೊತ್ತೊಯ್ದು ಊರ್ ಹೊರಗೆ ಹಾಕಿ ಬಂದಿರುತ್ತಾರ. ಆಗ ಬಸವಣ್ಣ ದಾರಿ ಹಿಡಿದು ಹೋಗುವಾಗ ಆ ಸತ್ತು ಬಿದ್ದ ಆಕಳು ಇವನ ಕಣ್ಣಿಗೆ ಕಾಣಿಸ್ತೈತಿ. ಆಗ ಬಸವಣ್ಣ ಈ ಗೋಮಾತೆಯ ಹತ್ತಿರ ಹೋಗಿ ಆ ಗೋಮಾತೆಗೆ ಹೇಳ್ತಾನ, ಇವತ್ತು ನಮ್ಮ ಮನೆಯಲ್ಲಿ ನಾವು ಹಿರಿಯರನ್ನು ಮಾಡ್ತೀವಿ, ನಮಗೆ ನೀನು ಹಾಲನ್ನು ಕೊಡಬೇಕು ಅಂತ ಹೇಳಿ ಆ ಸತ್ತ ಆಕಳದ ದುಬ್ಬದ ಮೇಲೆ ಕೈ ಆಡಿಸುತ್ತಾನ ಬಸವಣ್ಣ. ಆಗ ಸತ್ತಂತ ಆಕಳ ಎದ್ದು ನಿಂತು ಬಿಡುತ್ತೈತಿ. ಆಗ ಬಸವಣ್ಣ ಏನು ಮಾಡ್ತಾನಂದ್ರ ಆ ಆಕಳದ ಹೊಟ್ಟೆಯ ಕೆಳಗೆ ಕೈ ಆಡಿಸಿ ಬಿಡ್ತಾನ. ಆಗ ಆಕಳ ಹಾಲನ್ನು ತೊರಿಸಿ ಬಿಡುತ್ತೈತಿ. ಆಗ ಬಸವಣ್ಣ ಏನು ಮಾಡ್ತಾನಂದ್ರ ಆ ಕೊಡವನ್ನು ಇಟ್ಟು ಕೊಡ ತುಂಬ ಹಾಲನ್ನು ಹಿಂಡುತ್ತಾನ. ಆಗ ಅದೇ ಊರಿನ ಬ್ರಾಹ್ಮಣರ ಹುಡುಗ ಒಂದು ಯಂಕಣ್ಣನೆಂಬ ಕಿಡಿಗೇಡಿ ಹುಡುಗ ಬೆಳಗಿನ ಜಾವದಲ್ಲಿ ತಂಬಿಗೆಯನ್ನು ತೆಗೆದುಕೊಂಡು ಊರು ಹೊರಗೆ ಹೋಗಿರುತ್ತಾನ. ಆ ಆಕಳನ್ನು ದಾಟಿ ಮುಂದೆ ಹೋಗಿ ಒಂದು ಗಿಡದ ಮರಸಿಗೆ ಕುಳಿತುಕೊಂಡಿರ್ತಾನ. ಆಗ ಆ ಹುಡುಗ ಏನು ಮಾಡ್ತಾನಂದ್ರ ಈ ಬಸವಣ್ಣ ಸತ್ತ ಆಕಳ ಹಾಲನ್ನು ಹಿಂಡುವುದನ್ನು ನೋಡುತ್ತಾನ. ಆಗ ಆ ಹುಡುಗ ಈ ಬಸವಣ್ಣ ಸತ್ತ ಆಕಳ ಹಾಲನ್ನು ಹಿಂಡುತ್ತಾನ, ಇವತ್ತ ಇವರ ಮನೆಯಲ್ಲಿ ಹಿರಿಯರನ್ನು ಮಾಡುತ್ತಾರ, ಎಲ್ಲರಿಗೆ ಊಟಕ್ಕ ಹೇಳ್ಯಾರ, ಈ ಬಸವಣ್ಣ ಇವತ್ತ ನಮ್ಮೆಲ್ಲರಿಗೂ ಊಟದೊಳಗೆ ಹಾಲನ್ನು ನೀಡುತ್ತಾನ, ಇವ ನಮ್ಮ ಕುಲವನ್ನು ಕೆಡಿಸುವುದಕ್ಕಾಗಿ ಈ ರೀತಿ ಮಾಡಕತ್ಯಾನ, ಸತ್ತ ಆಕಳ ಹಾಲನ್ನು ನಮಗೆ ನೀಡುತ್ತಾನ, ನಮ್ಮ ಕುಲವನ್ನು ಕೆಡಿಸುತ್ತಾನ ಅಂತ ಹೇಳಿದವನ ಏನು ಮಾಡ್ತಾನಂದ್ರ ಓಡಿ 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 ಊರ್ ಒಳಗ ಬಂದು ಬಿಡ್ತಾನ. ಊರೊಳಗ ಬಂದು ಎಲ್ಲಾ ಹಿರಿಯರಿಗೆ ಅಡ್ಡಾಡಿ ಹೇಳಿ ಬಿಡ್ತಾನ, ಬಸವಣ್ಣ ಸತ್ತ ಆಕಳ ಹಾಲನ್ನು ಹಿಂಡಿ
ಇವತ್ತು ಅವರ ಮನೆಯಲ್ಲಿ ಹಿರಿಯರನ್ನು ಮಾಡ್ತಾರಲ್ಲ, ನಾವೆಲ್ಲರೂ ಊಟಕ್ಕೆ ಹೋದಾಗ ನಮಗೆ ಸತ್ತ ಆಕಳ ಹಾಲನ್ನು ನೀಡುತ್ತಾನ, ನಮ್ಮ ಕುಲವನ್ನು ಕೆಡಿಸಿ ಬಿಡುತ್ತಾನ. ಅದಕ್ಕಾಗಿ ಬಸವಣ್ಣನ ಮನೆಗೆ ಇವತ್ತು ಊಟಕ್ಕೆ ಯಾರು ಹೋಗಬಾರದೆಂದು ಎಲ್ಲರಿಗೂ ಅಡ್ಡಾಡಿ ಹೇಳಿಬಿಡುತ್ತಾನೆ. ಆಗ ಎಲ್ಲ ಜನರು ಬಸವಣ್ಣನ ಮನೆಗೆ ಊಟಕ್ಕೆ ಯಾರು ಬರುವುದಿಲ್ಲ. ಆಗ ಆ ಸುದ್ದಿಯು ಮಾದಲಾಂಬಿಕೆಗೆ ಗೊತ್ತಾಗತೈತಿ. ಆಗ ಮಾದಲಾಂಬಿಕೆಯು ಎಲ್ಲ ಅಡಿಗೆಯನ್ನು ಸಿದ್ಧತೆ ಮಾಡಿ ಊರೊಳಗ ಘಮ್ ಘಮ್ ಎಂದು ವಾಸನೆಯನ್ನು ಬರುತ್ತಿರ್ತೈತಿ. ಆಗ ಬಸವಣ್ಣ ಆ ಆಕಳ ಹಾಲನ್ನು ಕರೆದುಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದ ಮೇಲೆ ಆ ಬಸವಣ್ಣನ ತಾಯಿ ಹೇಳ್ತಾಳ, ಇವತ್ತ ನಮ್ಮ ಮನೆಗೆ ಯಾರು ಊಟಕ್ಕೆ ಬರೋದಿಲ್ಲಪ್ಪ, ನಾವು ಅಡಿಗೆಯನ್ನು ಮಾಡಿದ್ದು ಎಲ್ಲ ಕೆಟ್ಟು ಹೋಗುತ್ತೈತಿ. ನಾನು ಎಲ್ಲ ನಮ್ಮ ಬಂಧು ಬಳಗದವರು ಊಟಕ್ಕೆ ಬರುತ್ತಾರೆಂದು ಎಲ್ಲ ಅಡಿಗೆಯನ್ನು ಸಿದ್ಧತೆ ಮಾಡಿದೆ. ನಮ್ಮ ಮನೆಗೆ ಇವತ್ತು ಯಾರು ಊಟಕ್ಕೆ ಬರೋದಿಲ್ಲ ಅಂತ ಹೇಳಿ ಆ ಮಾದಲಾಂಬಿಕೆ ಬಸವಣ್ಣನ ಮುಂದೆ ಹೇಳತಾಳ. ಆಗ ಬಸವಣ್ಣ ಒಳಗ ಹೋಗಿ ಆ ಹಾಲಿನ ಕೊಡವನ್ನು ಇಟ್ಟು ಬಂದು ಆ ತಾಯಿಯ ಮುಂದೆ ಹೇಳತಾನ, ಮಾಡಿದ ಅಡಿಗೆ ಯಾಕೆ ಕೆಡತೈತೆ ಬೇಯವ್ವ, ನಾನು ನಮ್ಮ ಕುಲದ ಬಾಂಧವರೆಲ್ಲರನ್ನು ಕರೆದುಕೊಂಡು ಬಂದು ಆ ಅಡಿಗೆಯನ್ನು ಊಟ ಮಾಡಿಸಿ ಕಳಿಸುತ್ತೀನಿ, ನೀವು ಏನು ಚಿಂತೆಯನ್ನು ಮಾಡಬೇಕಾಗಿಲ್ಲ ಅಂತ ಹೇಳ್ತಾನೆ. ಆಗ ಮಾದಲಾಂಬಿಕೆ ಮಾದರಸರು ಇಬ್ಬರು ಸಂತೋಷದಿಂದ ಕುಳಿತುಕೊಳ್ತಾರೆ. ಆಗ ಬಸವಣ್ಣ ಏನು ಮಾಡ್ತಾನಂದ್ರ ಊರ ಹೊರಗೆ ಹೋಗುತ್ತಾನ. ಊರ ಹೊರಗೆ ಬ್ರಾಹ್ಮಣರನ್ನು ಸುಡುವ ಸುಡುಗಾಡದಲ್ಲಿ ಹೋಗುತ್ತಾನ. ಸುಡುಗಾಡದಲ್ಲಿ ಹೋಗಿ ಆ ಸುಡುಗಾಡದೊಳಗ ಹಿಂದ ಹಿರಿಯರು ಸತ್ತಂತ ಹಿರಿಯರನ್ನು ಹೆಸರು ಕೂಗುತ್ತಾನ. ಹೆಸರು ಕೂಗಿದಾಗ ಸತ್ತಂತ ಹಿರಿಯರೆಲ್ಲರೂ ಸುಡುಗಾಡದೊಳಗೆ ಎದ್ದು ನಿಂತು ಬಿಡುತ್ತಾರ. ಆಗ ಬಸವಣ್ಣ ಅವರಿಗೆ ವಸ್ತ್ರ ಒಡವೆ ಎಲ್ಲ ವಸ್ತ್ರ ಒಡವೆಗಳನ್ನು ಬಟ್ಟೆ ಬರಿಗಳನ್ನು ಕೊಟ್ಟು ಬಿಡುತ್ತಾನ. ಆಗ ಅವರು ಮೊದಲ ಯಾವ ರೀತಿಯಾಗಿ ಇದ್ರು ಅದೇ ರೀತಿಯಾಗಿ ಸುಡುಗಾಡದೊಳಗ ನಿಂತುಕೊಂಡು ಬಿಡ್ತಾರ. ಆಗ ಅವರಿಗೆಲ್ಲರಿಗೂ ಹೇಳ್ತಾನ, ಇವತ್ತು ನಾವು ಮನೆಯಲ್ಲಿ ಹಿರಿಯರನ್ನು ಮಾಡಿವಿ, ನೀವೆಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬರಬೇಕೆಂದು ಹೇಳ್ತಾನ. ಆಗ ಸುಡುಗಾಡದಲ್ಲಿದ್ದ ಸತ್ತಂತವರು ಬಸವಣ್ಣನ ಮನೆಗೆ ಊಟಕ್ಕೆ ಸಾಲ ಸಾಲ ಹಿಡಿದು ಬರಕತ್ತಾರ. ಆಗ ಬಸವಣ್ಣ ಬಂದು ತಾಯಿಯ ಮುಂದೆ ಹೇಳ್ತಾನ, ನಮ್ಮ ಕುಲದವರು ಎಲ್ಲರೂ ಊಟಕ್ಕೆ ಬರುತ್ತಾರ,